ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗುಂಡ್ಕಾಯಿ ಪಾಲಕ್ ಹಾಕಿ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಏನೇನು ಬೇಕು ಅಂತೆಲ್ಲ ನೋಡ್ಕೊಳ್ಳೋಣ. ಮೊದಲಿಗೆ ಗುಂಡ್ಕಾಯಿ ಬೇಯಿಸ್ಕೋಬೇಕು. ಅದೊಂದು ಅರ್ಧ ಬೇಯ್ತಿದ್ದಂಗೆ ಆಮೇಲೆ ಮಸಾಲೆ ಹಾಕಿದ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಅಂತ ಫಸ್ಟು 3 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನು ಸೋಂಪು ಹಾಕಿದ್ದೀನಿ. 2 ದಪ್ಪ ಸೈಜ್ ಈರುಳ್ಳಿ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಬಟಾಣಿ, ಹಸಿ ಬಟಾಣಿ ಇತ್ತು ಅಂತ ನಾನು ಹಾಕಿದೆ. ಅದು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. 3 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದು ಹಾಕಿದ್ದೀನಿ. ಟೊಮೆಟೊ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಉರಿಬೇಕು. ಆಮೇಲೆ ಅದಕ್ಕೆ 2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ. ಅದೆಲ್ಲ ಫ್ರೈ ಆಯ್ತಾ ಇದ್ದಂಗೆ ಗುಂಡ್ಕಾಯಿನ ಚೆನ್ನಾಗಿ ತೊಳೆದು ಈ ಥರ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಈಗ ಅದನ್ನು ಹಾಕಿದ್ದೀನಿ. ಹೀಗೆ ಸ್ವಲ್ಪ ಎಣ್ಣೆಲಿ ಆಡಿಸ್ತಾ ಇರಬೇಕು. ಹಾಗೆ ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಸರಿ ಹೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ತೆಂಗಿನಕಾಯಿ 1 ಕಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು ಅರ್ಧ ಕಟ್ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು 6-7 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರ ನಿಮ್ಮಿಷ್ಟ, ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಅರ್ಧ kg ತೊಗೊಂಡಿದ್ದೆ ಗುಂಡ್ಕಾಯಿ, ಅದಕ್ಕೆ ಅಷ್ಟು ಹಾಕಿದ್ದೀನಿ. ಆಮೇಲೆ 4 ಸ್ಪೂನ್ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಅದನ್ನು. ನೋಡಿ, ಇವಾಗ ಇದು ನೀರು ಬಿಟ್ಕೊಂಡಿದೆ ಗುಂಡ್ಕಾಯಿ. ಅದಕ್ಕೆ ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ಥರ ಆಗ್ಬಿಡುತ್ತೆ. ನಾವು ಮಾಡ್ತಾ ಇರೋದು ಗ್ರೇವಿ ಅಲ್ವಾ, ಸ್ವಲ್ಪ ಗಟ್ಟಿ ಬರಬೇಕು. ಈಗ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬೇಕು. ನೋಡಿ, ಈಗ ಬೆಂದಿದೆ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಶೇರ್ ಮಾಡಿ. ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.